ಕರ್ನಾಟಕ ರಾಜ್ಯದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ನಾವೇ ಲೀಡರ್ಸ್. ಫಸ್ಟ್ ಟೈಮ್ ಇದೇ ವಿಧಾನಸೌಧದಲ್ಲಿ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ನಾವು ಇದನ್ನ ಪ್ರಾರಂಭವನ್ನ ಮಾಡಿದ್ವು. ನಮ್ಮನ್ನು ನೋಡಿ ಇಡೀ ದೇಶದ ಅನೇಕ ರಾಜ್ಯಗಳು ಕೂಡ ಗಮನಿಸಿ ಅವರು ಕೂಡ ಪ್ರಾರಂಭವನ್ನ ಮಾಡಿದ್ದಾರೆ. ಈ ವರ್ಷ 11ನೇ ತಾರೀಕಿಂದ 14ನೇ ತಾರೀಕು ಕೂಡ ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವಿಗಾಗಲೇ ಘೋಷಣೆಯನ್ನ ಮಾಡಿದ್ದೇವೆ. ಎಲ್ಲ ಭಾರತದ ಸಿದ್ಧತೆಗಳನ್ನ ನಡೀತಾ ಇದೆ. ನಮ್ಮ ಕೈಗಾರಿಕಾ ಸಚಿವರು ಮತ್ತು ಟೀಮ್ ಇಬ್ರು ಕೂಡ 16 ದೇಶಗಳಿಗೆ ಭೇಟಿಯನ್ನು ಕೊಟ್ಟು ಈಗಾಗಲೇ ಅವರು ರೋಡ್ ಶೋಗಳು ಕೂಡ ಮಾಡಿ ಅನೇಕರನ್ನ ಆಹ್ವಾನಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಅವಕಾಶಗಳಿದೆ, ನಮ್ಮಲ್ಲಿರುವಂತಹ ಹ್ಯೂಮನ್ ರಿಸೋರ್ಸಸ್, ನಮ್ಮಲ್ಲಿರುವಂತಹ ಪ್ರಕೃತಿ, ನಮ್ಮಲ್ಲಿರುವಂತಹ ಕಲ್ಚರ್, ನಮ್ಮಲ್ಲಿರುವಂತಹ ಮಿನರಲ್ಸ್, ನಮ್ಮಲ್ಲಿರುವಂತಹ ಸೂರ್ಯಕಿರಣ, ಇವೆಲ್ಲ ಕೂಡ ದೊಡ್ಡ ವ್ಯಾಪಕವಾಗಿ ಮಾರ್ಕೆಟ್ ಮಾಡಿ ಇವತ್ತು ಬಹಳ ಜನ ನಮ್ಮ ರಾಜ್ಯಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. 11ನೇ ತಾರೀಕು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ ಅವತ್ತು MOU ಸೈನ್ ಮಾಡುವಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. 10 ಲಕ್ಷ ಕೋಟಿಗಳನ್ನ ಇನ್ವೆಸ್ಟ್ ಮಾಡಲಿಕ್ಕೆ ಗುರಿಯನ್ನ ಇಟ್ಕೊಂಡು ಈಗಾಗಲೇ 7 ಕೋಟಿಯಷ್ಟು ಆಸ್ ಆನ್ ಟುಡೇ 7 ಲಕ್ಷ ಕೋಟಿಯನ್ನ ದೃಢೀಕರಿಸಿದ್ದಾರೆ. ಒಂದು 60ಕ್ಕೂ ಹೆಚ್ಚು ಬಹಳ ಗಣ್ಯರು ಅವತ್ತು ಬಂದು ಈ ಅನೇಕ ವಿಚಾರಗಳನ್ನ ಅವರು ಸ್ಪೀಕರ್ಸ್ ನಮ್ಮ ಬಗ್ಗೆ, ಈ ರಾಜ್ಯದ ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಏನೇನು ಇಡೀ ಗ್ಲೋಬಲ್ ಅವಕಾಶಗಳಿದೆ ಅದೆಲ್ಲ ಕೂಡ ಚರ್ಚೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. 2,000 ಅಷ್ಟು ಇಂಪಾರ್ಟೆಂಟ್ ಜನ ಇನ್ವೆಸ್ಟರ್ಸ್ ಈಗಾಗಲೇ ರಿಜಿಸ್ಟ್ರೇಷನ್ಗೆ ಮುಂದೆ ಬಂದು ರಿಜಿಸ್ಟ್ರೇಷನ್ ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. 18 ದೇಶಗಳು 18 ಕಂಟ್ರೀಸ್ ಆಲ್ ಓವರ್ ದಿ ವರ್ಲ್ಡ್ ಅವು ಕೂಡ ಬರ್ತಾ ಇದ್ದಾರೆ. ಜೊತೆಗೆ 9 ದೇಶದವರು ಬೆಳ್ಳಿಗಳನ್ನ ಈಗಾಗಲೇ ಅವರು ಹಾಕಲಿಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ. ಆಮೇಲೆ ಈ ವರ್ಷ ಬಹಳ ವಿಶೇಷವಾದಂತಹ ನೀತಿ ಏನು ಅಂದ್ರೆ ನಾವು ಅನೌನ್ಸ್ಮೆಂಟ್ ಕರ್ನಾಟಕ ರಾಜ್ಯ ಹೊಸ ಪಾಲಿಸಿಯನ್ನ 2025ರಿಂದ 30ವರೆಗೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಅವತ್ತೇ ನಮ್ಮ ಹೊಸ ಪಾಲಿಸಿ ಆಕರ್ಷಣೆಯಾಗಿ ನಾವು ಇದನ್ನ ಮಾಡೋಕ್ಕಿಂತ ಮುಂಚಿತವಾಗಿ ರಾಷ್ಟ್ರದ ಎಲ್ಲ ರಾಜ್ಯಗಳ ಪಾಲಿಸಿ ಏನಿದೆ ಅನ್ನೋದು ಕೂಡ ನಾವು ಇದನ್ನ ಗಮನಿಸಿ ನಾವು ಅವ್ರಿಗಿಂತ ಸ್ವಲ್ಪ ಉತ್ತಮವಾಗಿರಬೇಕು, ಆಕರ್ಷಣೆಗೆ ಇರಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿ ಅವ್ರಿಗೆ ನಾವು ಹೊಸ ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ಘೋಷಣೆ ಮಾಡ್ತಾ ಇದ್ದೀವಿ.